ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇನ್ನೊಂದು ಟ್ರೆಕ್ಕಿಂಗ್ ಕಡೆ ಹೊರಟಿದ್ವಿ. ಸೊ ನಾವು ಟ್ರೆಕ್ಕಿಂಗ್ ಹೊರಟಿರೋ ಪ್ಲೇಸ್ ಬಂದು ತಡಿಯಂಡಮೋಲು. ಇದು ಬಂದು ಕೂರ್ಗಲ್ಲಿ ಬರುತ್ತೆ. ಆ್ಯಂಡ್ ಈ ಬೆಟ್ಟ ಬಂದುಬಿಟ್ಟು ಕರ್ನಾಟಕದಲ್ಲಿ ಸೆಕೆಂಡ್ ಟಾಲೆಸ್ಟ್ ಬೆಟ್ಟ. ಸೊ ಇದಕ್ಕೆ ನಾನು ಆಲ್ರೆಡಿ ಒಂದು ಸರಿ ಹೋಗಿದ್ದೆ, ಬಟ್ ಆ ಟೈಮಲ್ಲಿ ಅದು ಲಾಂಗ್ ಬ್ಯಾಕ್ 6-7 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಆವಾಗ ನಮಗೆ ವ್ಯೂ ಸಿಗಲೇ ಇಲ್ಲ. ಅಂದರೆ ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿ ಹೋಗಿದ್ದೆ, ಬಟ್ ಅನ್ಫಾರ್ಚುನೇಟಾಗಿ ರೇನ್ ಬಂದುಬಿಟ್ಟು ನನಗೆ ಅಂದರೆ ವ್ಯೂ ಸಿಗಲೇ ಇಲ್ಲ. ಆಫ್ ಆದಮೇಲೆ ಫುಲ್ಲು ಕ್ಲೌಡ್ ಆಗಿತ್ತು. ಸೊ ಅದಕ್ಕೆ ಈಗ ಆಲ್ಮೋಸ್ಟ್ 7 ಇಯರ್ಸ್ ಆದಮೇಲೆ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಮತ್ತೆ ಬಂದಿದ್ದೀನಿ. ಇದು ಈ ಬೆಟ್ಟ ಅಂದರೆ ಇದನ್ನು ಕಾಕಬ್ಬೆ ಅಂತ ಹೇಳ್ತಾರೆ ಪ್ಲೇಸು. ಸೊ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಈ ಕಾಕಬ್ಬೆ ಅನ್ನೋದು ಬೆಂಗಳೂರಿಂದ 270 ಕಿಲೋಮೀಟರ್ ಆಗುತ್ತೆ. ಏನಂತಂದರೆ ಐದರ್ ನೈಟ್ ಬೆಂಗಳೂರಿಂದ ಹೊಟ್ಬಿಟ್ಟು ಬೆಳಿಗ್ಗೆ ಬಂದುಬಿಟ್ಟು ಬೆಳಿಗ್ಗೆ 8 o'clock ಆ ಥರ ಸ್ಟಾರ್ಟ್ ಮಾಡ್ಬೋದು. ಸೊ ನಾವೇನು ಮಾಡಿದ್ವಿ, ನೆನ್ನೆನೇ ಹೋಮ್ ಸ್ಟೇಗೆ ಬಂದು ಅಲ್ಲಿ ಸ್ಟೇ ಮಾಡಿದೆ. ಬೆಳಿಗ್ಗೆ ಎದ್ಬಿಟ್ಟು ಈಗ ಇಲ್ಲಿ ಹೊರಟಿದ್ದೀವಿ ನಾವು. ಆಮೇಲೆ ಬಸ್ಸಲ್ಲಿ ಬರಬೇಕು ಅಂದರೆ ವಿರಾಜಪೇಟೆ ಆದಮೇಲೆ ವಿರಾಜಪೇಟೆಯಿಂದ ತಲಕಾವೇರಿ ಹೋಗೋ ರೂಟಲ್ಲಿ ಕಾಕಬ್ಬೆ ಅಂತ ಅಲ್ಲಿ ಇಟ್ಕೋಬೇಕು. ಸೊ ಅಲ್ಲಿಂದ ಹೊರಡೆ ಇದು 5 to 6 ಕಿಲೋಮೀಟರ್ ಇದೆ. ಅದು ಜೀಪು ಆರ್ ಆಟೋ ಆ ಥರ ಹೈರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಕಾರ್ ಪಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇನ್ನೊಂದು 1/2 ಕಿಲೋಮೀಟ್ರ್ ಆದಮೇಲೆ ಫಾರೆಸ್ಟ್ ಎಂಟ್ರಿ ಚೆಕ್ ಪೋಸ್ಟ್ ಇದೆ. ಮುಂದೆ ಹೋದ್ಮೇಲೆ ರೋಡು ನ್ಯಾರೋ ಇದೆ. ಸೊ ಅದಕ್ಕೆ ಪಾರ್ಕಿಂಗ್ ಎಲ್ಲ ಸಿಗೋಲ್ಲ. ಆಮೇಲೆ ಈ ಪಾರ್ಕಿಂಗ್ ಪ್ಲೇಸ್ ಇದೆಯಲ್ಲ, ಇದಕ್ಕಿಂತ ಹಿಂದ್ಗಡೆ 1 ಕಿಲೋಮೀಟರ್ ಹಿಂದೆಯಿಂದ 1 ಕಿಲೋಮೀಟ್ರ್ ಹಿಂದೆ ಒಂದು ನಾಲ್ಕನಾಡು ಪ್ಯಾಲೇಸ್ ಅಂತಿದೆ. ಅಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು. ಅದು ಬಿಟ್ಟರೆ ಅಲ್ಲಿಂದ ಇದು 1 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟರ್ನು ತುಂಬ ನ್ಯಾರೋ ರೋಡು ಮತ್ತು ಸ್ಟೀಪಾಗಿದೆ. ಸೊ ತುಂಬ ನ್ಯಾರೋ ಸ್ಟೀಪ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು. ಆಮೇಲೆ ಬರೀ ಕಾರ್ ಮಾತ್ರ ಅಲೋ ಇದೆ ಅಂತ ಹಾಕಿದ್ದಾರೆ. ಬಟ್ ಸ್ಟಿಲ್ ಇಲ್ಲಿ ಹಿಂದ್ಗಡೆ ನೋಡ್ಬೋದು TT ಒಂದು 2-3 TT ಬಂದಿದೆ. ಸ್ವಲ್ಪ TTಯಲ್ಲಿ ರಿಸ್ಕೆ, ಯಾಕಂದರೆ ಆಪೋಸಿಟ್ ಯಾವ್ದಾದ್ರು ವೆಹಿಕಲ್ ಬಂದರೆ ಕ್ರಾಸ್ ಮಾಡೋದು ಭಾಳ ಕಷ್ಟ ಇದೆ. ಸೊ ಈಗ ಟ್ರೆಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ನಾನು ಮಾಡಿರೋ ಹೋಮ್ ಸ್ಟೇ ಈ ಪ್ಲೇಸಿಂದ 40 ಮಿನಿಟ್ಸ್ ದೂರ ಇರೋದು. ಈಗೇನಂತಂದರೆ ನಾನು ಸ್ವಲ್ಪ ಲೇಟ್ ಆಯಿತು. ನನ್ನ ಪ್ಲ್ಯಾನು 8 o'clock ಸ್ಟಾರ್ಟ್ ಮಾಡೋಣ ಟ್ರೆಕ್ಕಿಂಗ್ ಅಂತ. ಬಟ್ ಸ್ವಲ್ಪ ತಿಂಡಿ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಹತ್ತೋರಿ ಈಗ ಆಲ್ಮೋಸ್ಟ್ 9:45 ಆಗಿದೆ. ಸೊ ಇದು ಆಲ್ರೆಡಿ ನಾನು ಹೋಗಿ ಬಂದಿದ್ನಲ್ಲ, ಅದ್ರ ಪ್ರಕಾರ ಇದು ಹತ್ತಿ ಇಳಿಯೋದಕ್ಕೆ 5 hours ಬೇಕು. ರಾಗೋದು ಫಸ್ಟ್ ಟ್ರೆಕ್ಕಿಂಗ್ ಅಂತೆ ಅಲ್ಲೇನಪ್ಪ? ಇಲ್ಲ, ಎರಡನೇದು ಅಲ್ಲ, ಬಿಗ್ ಒನ್ ಇದು ಫಸ್ಟ್ ಒನ್. ಮತ್ತೆ ಇನ್ನೊಂದು ಯಾವುದು ಬೇರೆ? ಎತ್ತಿನ ಭುಜ. ಅದು ಬಿಗ್ ಅಲ್ಲ, ಅದು ಸ್ಮಾಲ್. ಅದ್ರ ಮೇಲ್ಗಡೆ ಹೊತ್ತು ಹೋಗಿದ್ವಲ್ಲ. ಕರೆಕ್ಟ್. ನೋಡಿ, ನಮ್ಮ ಒಬ್ಬ ಫ್ರೆಂಡು ಲಿಗಮೆಂಟ್ ಸರ್ಜರಿ ಆಗಿರೋದಲ್ಲ, ಆಗಿ 3 months ಆಯಿತು, ಆದರೂ ಬರ್ತಾ ಇದ್ದಾರೆ. ದಟ್ಸ್ ಕಾಲ್ಡ್ ಹುಮ್ಮಸ್ಸು, ವಿಲ್ ಪವರ್. ನಾವು ಅಲ್ಲಿ ಕೆಳಗಡೆ ಕಾರ್ ಪಾರ್ಕ್ ಮಾಡಿದ್ದೀವಿ. ಗೊತ್ತಿಲ್ಲ ನನಗೆ, ಅದು ಓವರ್ 7 years ಫುಲ್ ತುಂಬ ಚೇಂಜ್ ಆಗಿದೆ. ಇಲ್ಲಿ ಮೇಲೆ ಚೆನ್ನಾಗಿ ಪಾರ್ಕಿಂಗ್ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಕಾರ್ ತಂದುಬಿಟ್ಟು ಪಾರ್ಕ್ ಮಾಡೋದು. ಒಂದು 7 to 8 ಪಾರ್ಕ್ ಮಾಡೋಷ್ಟು ಪ್ಲೇಸ್ ಇದೆ. ನಿಯರ್ ಅಬೌಟ್ 10. ಎಂಟ್ರಿ ಫೀ 250 ಇಂಡಿಯನ್ಸ್. ಚಿಲ್ಡ್ರನ್ಸ್ ಆಲ್ಸೋ 150 rupees. ಬಿಲೋ 12 years 150 ಅಂತಾರೆ ಚಿಲ್ಡ್ರನ್ಗೆ. ಹಾಂ, ಫಾರಿನರ್ಸ್ 1000 rupees. ಸೊ ಇಲ್ಲೊಂದು ಕಾಟೇಜ್ ಇದೆ ಇಲ್ಲಿ. ಸೊ ಇಲ್ಲಿನೂ ಬಂದು ಉಳ್ಕೋಬೋದು ಅನ್ಸುತ್ತೆ. ಬನ್ನಿ ಕಮಾನ್. ಇನ್ನು ಇವಾಗ ಟ್ರೆಕ್ ಸ್ಟಾರ್ಟ್ ಆಗ್ತಾ ಇದೆ. ಮಿನಿಮಮ್ 3 hours ಬೇಕು ಹತ್ತೋದಕ್ಕೆ, ಯಾಕಂದ್ರೆ ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಟೋಟಲ್ ಟೈಮು 5 hours ಬೇಕು ಟೋಟಲ್. ಹಾಂ, ಇದು ಇನಿಷಿಯಲ್ ಸ್ಟ್ರೆಚ್. ಇದು ಇನ್ನೂ ಆರಾಮಾಗಿದೆ. ಇದು ನನ್ನ ಜೊತೆಗೆ ಪಪ್ಪಿನೂ ಬರ್ತದೆ. ಪಪ್ಪಿ ಇನ್ನೊಂದು ಹೇಳೋದು ಮರ್ತೋಯ್ತು. ಟೋಟಲ್ ಟ್ರೆಕ್ ಡಿಸ್ಟೆನ್ಸ್ ಬಂದುಬಿಟ್ಟು ಈ ನಾಲ್ಕನಾಡು ಪ್ಯಾಲೇಸ್ ಇದೆ, ಅಲ್ಲಿಂದ ಆದರೆ 5.3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಅದೇ ಹೇಳಿದ್ನಲ್ಲ, ಸ್ವಲ್ಪ ಸ್ಟೀಪಾಗಿದೆ ರೋಡು.
ಅಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಬಂದ್ಬಿಟ್ಟು ನಾವು ಕಾರ್ ಹಾಕಿರೋದು. ನಾವು ಕಾರ್ ಹಾಕಿರೋದ್ರಿಂದ ಇದು 4 ಕಿಲೋಮೀಟ್ರ್ ಇದೆ ಟ್ರೆಕ್ಕಿಂಗ್. ಮದ್ಯಪಾನ, ಡ್ರಗ್ಸ್, ಗಾಂಜಾ ಸೇವನೆಯನ್ನು ಕಡ್ಡಾಯ ನಿಷೇಧಿಸಲಾಗಿದೆ. ಸೊ ಅದು ಫಸ್ಟ್ ಸ್ಟ್ರೀಮ್ ಕ್ರಾಸ್ ಮಾಡ್ತಾ ಇರೋದು ನೋಡಿ. ಈವನ್ ಮಳೆ ಆಗಿಲ್ಲ ಅಂತಂದ್ರೆ ನೀರು ಎಷ್ಟು ಚೆನ್ನಾಗಿದೆ ಇಲ್ಲಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಮಾಡಿದ್ದಾರೆ ಇಲ್ಲಿ. ಲಾಸ್ಟ್ ಟೈಮ್ ಅಂತೂ ಇರಲಿಲ್ಲ, ಈ ಸರಿ ಎಂಟ್ರಿ ಟಿಕೆಟ್ 250 ಇದೆ ಅಂತೆ. ಗೊತ್ತಿಲ್ಲ ಇಲ್ಲ ಇದೆ ಅನ್ಸುತ್ತೆ. ಇದು ಪೇ ಮಾಡಿದಾರ ಅವರು? ಒಬ್ರು ಹೆಸರು ಸಾಕಲ್ಲ ಅಲ್ಲ? ಇದು ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಿ ಅಂದ್ರೆ ಸ್ಟಾರ್ಟ್ ಮಾಡಿ? ಸುಮಾರು ವರ್ಷಗಳು. ಓಕೆ. ಅಲ್ಲ ನಾವು ಬಂದು 6-7 ವರ್ಷ ಹಿಂದೆ, ಅವಾಗ ಇದೇನೂ ಇರಲೇ ಇಲ್ಲ. ಟೈಮ್ ಇದೆನಾ ಟೈಮ್ ಎಂಟ್ರಿ ಆಗೋಕ್ಕೆ? ಎಂಟ್ರಿ ಆಗಬೇಕು. ಎಕ್ಸಿಟ್ ಆಗೋದು 5 o'clock ಎಕ್ಸಿಟ್. ಏನೂ ಇಲ್ಲ. ನೋ ಲಿಕ್ವರ್ ನಥಿಂಗ್. ಹಾಂ 250 ಪರ್ ಹೆಡ್ ಅಲ್ವಾ? ಪರ್ ಪರ್ಸನ್ 250. ವಿಶ್ವ ಹೇಳ್ತಾರೆ. ಏನಲ್ಲ ಇಲ್ಲ ಯಶ? ವಾಟರ್ ಬಾಟಲ್ ತಗೊಂಡೋದ್ರೆ ವಾಪಸ್ ತಗೊಂಡ್ಬರ್ಬೇಕು. ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ವಾಟರ್ ಬಾಟ್ಲು, ಮತ್ತೆ ಏನು ಪ್ಲಾಸ್ಟಿಕ್ ಕವರ್ ತಗೊಂಡೋದ್ರೆ ವಾಪಸ್ ತಗೊಂಡ್ಬರ್ಬೇಕು. ಸಿಗರೇಟ್ ಅಲೋ ಇಲ್ಲ, ಡ್ರಿಂಕ್ಸ್ ಅಲೋ ಇಲ್ಲ, ಲೈಟರು, ಸ್ಪೀಕರು, ಬ್ಲೂಟೂತ್ ಸ್ಪೀಕರ್ ಇದ್ಯಾವುದು ಅಲೋ ಇಲ್ಲ. ಯಾಕಂದ್ರೆ ಇದೆಲ್ಲ ಪ್ರಾಣಿಗಳಿಗೆ ತುಂಬಾ ಹಾನಿಕರವಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಅದರ ಪ್ರಕಾರ ಪ್ಲಾನ್ ಮಾಡ್ಕೊಂಡು ಬನ್ನಿ. ಸೊ ಇದೇ ಎಂಟ್ರೆನ್ಸು. ಓಕೆ, ಥ್ಯಾಂಕ್ ಯು ವಿಶ್ವ. ನೋ ಪ್ರಾಬ್ಲಮ್. ಅದೇ ಪೀಕ್ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ. ಇನ್ನು ನಾವು ಹಾಫ್ ಸ್ಟ್ರೆಚ್ನು ಬಂದಿಲ್ಲ ಇನ್ನು. ನಾವು ಎಷ್ಟು ಫಾಸ್ಟ್ ಹೋಗ್ತೀವಿ ನೋಡೋಣ. 2 hours ಟು ರೀಚ್. 2 hours 10:30 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. 2 hours. ಸೊ ಇಲ್ಲಿ ಆ ಪೀಕ್ ಕಾಣಿಸ್ತಿದೆ. ಇಲ್ಲಿಂದ ಅಲ್ಲಿಗೆ ಟಾರ್ಗೆಟ್ ಇಟ್ಕೊಂಡ್ರೆ 2 hours ಅಲ್ಲಿ ರೀಚ್ ಆಗ್ಬೇಕಂತ. ಇವಾಗ 10:30 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಅಂತ. ವಾಟ್ ನವಿ? ಲೆಟ್ಸ್ ಗೋ. ಲೆಟ್ಸ್ ಗೋ ದೆನ್. ಸೊ ಎಲ್ಲ ಕಡೆನೂ ಎಲಿಫೆಂಟ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ. ಈ ಪ್ಲೇಸ್ ಫುಲ್ ಎಲಿಫೆಂಟ್ಸ್ ಇದಾವೆ. ಒಂದು ಗ್ರೂಪ್ ಅಲ್ಲಿ ಬರೋದು ಬೆಟರ್. ಸೋಲೋ ನಂಗೆ ಗೊತ್ತಿಲ್ಲ ಸೋಲೋ ಎಷ್ಟು ಸೇಫ್ ಆಗಿರುತ್ತೆ ಅಂತ. ಒಂದು 10% ಕವರ್ ಮಾಡಿದ್ವಿ ಇಲ್ಲಿವರೆಗೂ. ಒಂದು ಸ್ವಲ್ಪ ಲೈಟಾಗಿ ಒಂಥರ ಬುಷ್ ಫಾರೆಸ್ಟ್ ಥರ ಇತ್ತು. ಆಮೇಲೆ ನೋಡಿ ಇವಾಗ ಮತ್ತೆ ತಿರ್ಗಾ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿವರೆಗೂ ಇನಿಷಿಯಲಿ ಒಂದು ಸ್ಟ್ರೆಚ್ ಬಿಟ್ಟರೆ ಇನ್ನೇನಿಲ್ಲ, ಆರಾಮಾಗಿದೆ. ಹಾಫ್ ವೇವರೆಗೂ ಇದೇ ಥರ ಲೈಟಾಗಿ ಫ್ಲ್ಯಾಟು ಒಂದು ಸ್ವಲ್ಪ ಅಪ್ ಡೌನ್ ಲೈಟಾಗಿರುತ್ತೆ. ಹಾಫ್ ವೇ ಆದಮೇಲೆ ಕಂಟಿನ್ಯೂ. ಮಾಡಿದ್ವಿ ಇನ್ನು ಮೇಲೆ ಆ ಬೆಟ್ಟದ ಮೇಲೆ ಹೋಗಿ ಇನ್ನು ಅದರ ನೆಕ್ಸ್ಟ್ ಹಿಂದೆ ಬೆಟ್ಟ ಇರೋದು. ಎಕ್ಸ್ಪೆಕ್ಟ್ ಮಾಡಿರೋದು ಬೇರೆ. ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟಿದೆ, ಬಿಸಿಲು ಅನ್ನಿಸ್ತಾ ಇದೆ ಫುಲ್ಲು. ಆಲ್ಮೋಸ್ಟ್ ಇವಾಗ ಎಷ್ಟು 11 o'clock ಆಗಿದೆ ಟೈಮು. ಇಲ್ಲಿಂದ ಸ್ಟ್ರೆಚ್ ಸ್ಟೀಪ್ ಆಗ್ತಾ ಹೋಗ್ತಾ ಇದೆ. ಬಟ್ ಡಿಸ್ಟೆನ್ಸ್ ಕಡಿಮೆ, ಸ್ಟೀಪ್ ಜಾಸ್ತಿ, ಟೈಮ್ ಜಾಸ್ತಿ ಬೇಕು. 1 hour ಬೇಕು ಮಿನಿಮಮ್. ಬೆಸ್ಟ್ ಟೈಮ್ ಬಂದರೆ ಅಕ್ಟೋಬರಿಂದ ಜಾನ್ವರಿಗೂ ಬೆಸ್ಟ್ ಟೈಮು. ಅದು ಮಾರ್ನಿಂಗ್ ಬಂದರೆ ಚೆನ್ನಾಗಿ 7 o'clock ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಟೈಮ್ ಅದು. ತುಂಬಾ ಸ್ಟೆಪ್ಸ್ ದೊಡ್ಡ ಅಲ್ಲ, ಮಂಡಿ ನೋವು ಇದ್ದವ್ರು ಯಾರು ಟ್ರೆಕ್ಕಿಂಗ್ಗೆ ಬರಬಾರ್ದು. ಫಸ್ಟ್ ಆಫ್ ಆಲ್ ಸ್ಮಾಲ್ ಟ್ರೆಕ್, ಸ್ಟೀಪ್ ಇಲ್ಲ ಇರುತ್ತಲ್ಲ ಆ ಥರದ್ದು ಹೋದರೆ ಓಕೆ. ಇದೆಲ್ಲ ಒಂದು ಸ್ವಲ್ಪ ಸ್ಟೀಪೇ. 90 ಡಿಗ್ರಿನಲ್ಲಿ ಕಾಲು ಪ್ರೆಷರ್ ಹಾಕಿ ಎತ್ತಬೇಕು. 90 ಡಿಗ್ರಿನ ಪ್ರೆಷರ್ ಆದಾಗ ನೀಗೆ ಮಂಡಿ ಪೇನ್ ಇರೋರಿಗೆ ಕಷ್ಟ. ಇನ್ನೊಂದೇನು ಗೊತ್ತಾ, ಹತ್ತೋದಕ್ಕಿಂತ ಇಳಿಯೋದು ಭಾಳ ಕಷ್ಟ. ಹೌದು, ಇಳಿಯುವಾಗ ನೀ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ನೆಕ್ಸ್ಟ್ ಅಲ್ಲಿ ಫಾರೆಸ್ಟ್ ಎಂಟ್ರಿ ಆಗ್ತೀವಿ. ಲಾಸ್ಟ್ ಟಚ್ ಥಿಕ್ ಫಾರೆಸ್ಟ್. ಅದಾದಮೇಲೆ ಆಲ್ಮೋಸ್ಟ್
ಪೀಕಿಗೆ ಹೋದಂಗೆ. ಯಾರ್ಯಾರು ಹೆಂಗೆ ಕಂಡೀಷನ್ ಇದೆ ನವೀನ್? ವಾಟ್ ಈಸ್ ಯುವರ್ ಕಂಡೀಷನ್? ಸೋ ಫಾರ್ ಸೋ ಗುಡ್. ಓಕೆ, ಇದು ತಿಕ್ ಫಾರೆಸ್ಟು, ಲೀಚಸ್ ಇರೋಕ್ಕೆ ಚಾನ್ಸಸ್ ಇದೆ ಫುಲ್ಲು. ನಿಲ್ಬೇಡಿ, ಅಷ್ಟೇ ಹೋಗ್ತಾ ಇರಿ. ಕಮಾನ್, ಹಾಫ್ ಅನ್ ಅವರ್ ಟೈಮ್ ಟು ರೀಚ್ ಪೀಕ್. ಅಟ್ಲೀಸ್ಟ್ ಸ್ವಲ್ಪ ಶೇಡ್ ಸಿಕ್ಕಿದೆ ಇವಾಗ, ಇಲ್ಲಾಂದ್ರೆ ಬಿಸಿಲಲ್ಲಿ. ಲಾಸ್ಟ್ ಸ್ಟ್ರೆಚ್ ಫಾರೆಸ್ಟ್ ಕ್ರಾಸ್ ಮಾಡಿದ್ದು, ಈಗ ಬರೀ ಸ್ಟೀಪ್ ಆಗಿದೆ. ಫೈನಲಿ ಟಾಪಿಗೆ ಹೋಗ್ತಾ ಇದೀವಿ ನೋಡಿ. ಈಗ ಅಲ್ಲಿ ಕಾಣಿಸುತ್ತಲ್ಲ ಅದೇ ಟಾಪ್. ಅವಾಗಿಂದ ಪೀಕ್ ಬಂತು ಅಂತ ಹೇಳ್ತಾನೆ ಇದೀವಿ, ಬರ್ತಾನೆ ಇಲ್ಲ. ಸಾಗುತ್ತಿದೆ. ಫೈನಲಿ ನಮ್ ಟಾರ್ಗೆಟ್ 12:30 ಹೋಗ್ಬೇಕಂತಿತ್ತು. ಎಷ್ಟಾಯ್ತು ಇವಾಗ? 12:11. ಅಂದ್ರೆ ಇನ್ನೊಂದು 5 ನಿಮಿಷ ಕರೆಕ್ಟ್. ಇನ್ನು 20 ನಿಮಿಷ ಟೈಮ್ ಇದೆ ರೀಚ್ ಆದ್ವಿ ಅಂತಂದ್ರೆ ನಮ್ಮ ಟಾರ್ಗೆಟ್ ರೀಚ್ ಅಂದ್ರೆ 3 hours ಹತ್ತೋದಕ್ಕೆ. ಅಗೇನ್ ಇಳಿಯೋದು ಮೋಸ್ಟ್ಲಿ ಇನ್ನೂ ಕಷ್ಟ ಅಂತ ಅನಿಸ್ತಾ ಇದೆ ಹತ್ತಿರ ಇದನ್ನ ನೋಡಿದ್ರೆ. 2 hours ಅಲ್ಲಿ ನೋಡೋಣ. ಸ್ವಲ್ಪ ಸ್ಮಾಲ್ ಸ್ಟ್ರೆಚ್ ಬಿಟ್ರೆ ಬೇರೆ ಕಡೆ ಎಲ್ಲ ಆರಾಮಾಗಿದೆ. ಫೈನಲಿ ಕಂಪ್ಲೀಟ್ 12:20 ಸಕ್ಸಸ್ಫುಲಿ ಕಂಪ್ಲೀಟೆಡ್. ನಿಯರ್ ಅಬೌಟ್ ಎಷ್ಟು ಬಿಟ್ಟಿದ್ದು ನಾವು? 10:50 ಅಂದ್ರೆ 2.5 hours. ಹಾಫ್ ಅನ್ ಅವರ್ ಲೆಸ್. ವಿ ಟುಕ್ ಹಾಫ್ ಅನ್ ಅವರ್ ಲೆಸ್ ಟೈಮ್. ಹೌದು, ನಮ್ಮ ಹತ್ರ ಇನ್ನೂ 10 ನಿಮಿಷ ಟೈಮ್ ಇದೆ. ಯಾಕಂದ್ರೆ 12:30 ಟಾರ್ಗೆಟ್ ಇಟ್ಟಿರೋದು. ಇನ್ನು 5 ನಿಮಿಷದಲ್ಲಿ ನಾವು ಪೀಕಿಗೆ ಹೋಗಿರ್ತೀವಿ. ಆಗೋಯ್ತು, ಹಿಂದೆ ಇರುತ್ತೆ ಅಂದ್ರೆ 5 ನಿಮಿಷ ಪ್ಲಸ್ ನಮ್ದು ಫೋಟೋ ಶೂಟಿಗೆ ಅಂತೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡಿದೀವಿ. ಆಕ್ಚುಲಿ ಅಂತಂದ್ರೆ ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಾಂದ್ರೆ 2 hours ಹತ್ಬೋದು ನಾವು. ಎಲ್ಲೂ ಬ್ರೇಕ್ ಅಂತ ತಗೊಳ್ಳಿಲ್ಲ ರೆಸ್ಟಿಗೆ. ಯಾಕಂದ್ರೆ ಫೋಟೋ ಶೂಟ್ ಅಲ್ಲೇ ಮೋಸ್ಟ್ಲಿ ನಮ್ಗೆ ರೆಸ್ಟ್ ಎಲ್ಲ ಸಿಕ್ಕಿದೆ. ಇಟ್ ವಾಸ್ ಗುಡ್ ಟ್ರೆಕ್ಕಿಂಗ್. ಥ್ಯಾಂಕ್ಸ್ ಶಂಕರ್ ಫಾರ್ ಆರ್ಗನೈಸಿಂಗ್. ಥ್ಯಾಂಕ್ ಯು. ಎಷ್ಟು ತಿಕ್ ಫಾರೆಸ್ಟ್ ಇದೆ ಇದು ನೋಡಿ. ಇಲ್ಲಿ ಸನ್ಲೈಟೇ ಪಾಸ್ ಆಗಲ್ಲ ಇಲ್ಲಿ, ಅದಕ್ಕೋಸ್ಕರ ಯಾವಾಗಲೂ ಬೆಟ್ಟಿದೆ ಕಾಡೆ. ಸೊ ಇಲ್ಲಿ ಬೆಟ್ಟಿದೆ ಅಂದರೆ ಇಲ್ಲೆಲ್ಲ ಲೀಚಸ್ ಇರುತ್ತೆ ಭಾಳಷ್ಟು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪೀಕ್. ಇವಾಗ ಅಲ್ಲಿಂದ ಬಂದಿದ್ದೀವಿ. ಸೊ ಅಲ್ಲಿಂದ ಬರೋದಕ್ಕೆ ನಮಗೆ ನಿಯರ್ ಅಬೌಟ್ ಅಂದರೆ ಇದೇ ಡಿಫಿಕಲ್ಟ್ ಸ್ಟ್ರೆಚ್ಚು. ಸೊ ಅಲ್ಲಿಂದ ಮಿಡ್ಲಲ್ಲಿ ಮತ್ತೆ ಫಾರೆಸ್ಟ್ ಬೇರೆ ಸಿಗುತ್ತೆ. ಆಮೇಲೆ ಫುಲ್ಲು ಸ್ಟೀಪ್ ಇರೋದ್ರಿಂದ ಆಲ್ಮೋಸ್ಟ್ ನಮಗೆ ಎಷ್ಟು 50 minutes ಆಯ್ತು ಈಗ ಅಲ್ಲಿಂದ ಇಲ್ಲಿ ಬರೋದಕ್ಕೆ. ಇದಾದಮೇಲೆ ಏನಿಲ್ಲ, ಸ್ವಲ್ಪ ನಾರ್ಮಲ್ ಆಗಿ ಇದು ಇಷ್ಟು ಇಳ್ಕೊಂಡ್ರೆ ಮುಂದೆ ಎಲ್ಲ ಫ್ಲ್ಯಾಟ್ ಆಗಿದೆ. ಸೊ ಈಗ ಆಲ್ಮೋಸ್ಟ್ ನಾವು ಟ್ರೆಕ್ ಮುಗಿಸ್ತಾ ಇದ್ದೀವಿ. ಇನ್ನೊಂದು 5 minutes ಹೋದರೆ ನಮ್ಮ ಕಾರ್ ಬರುತ್ತೆ. ಅಂದರೆ ಆ ಚೆಕ್ ಪೋಸ್ಟು ಹಿಂದೆ ಹೋಯ್ತು. ಇಲ್ಲಿ ಮುಂದೆ ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಎಲ್ಲಿದೆ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಟೋಟಲಾಗಿ ನಾವು ಟೈಮ್ ತೊಗೊಂಡಿರೋದು 9:50 ಸ್ಟಾರ್ಟ್ ಮಾಡಿದ್ವಿ. ಇವಾಗ 3:05 ಆಗಿದೆ. 3:10 ಅಂತ ಅಂದ್ಕೊಂಡ್ರೆ ಸುಮ್ಮನೆ ಒಂದು ರಫ್ ಆಗಿ 5 hours 30 minutes ಆಯಿತು ಟೋಟಲ್ ಅಪ್ ಆ್ಯಂಡ್ ಡೌನ್ಗೆ. ಒಂದು ಲಾಸ್ಟ್ ಹಾಫ್ವರೆಗೂ ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ. ಅದು ಆಫ್ ಆದಮೇಲೆ ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ಲೈಂಬಿಂಗ್ ಇದೆ ಫುಲ್ಲು. ಅದು ಬಿಟ್ಟರೆ ಇನ್ನು ರಿಮೈನಿಂಗ್ ಎಲ್ಲ ಓಕೆ. ಇದನ್ನು ನಾವು ಮೀಡಿಯಮ್ ಲೆವೆಲ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು ಇದನ್ನು.